ಸಮಸ್ತ ಕರ್ನಾಟಕದ ಜನತೆಗೆ ನಮಸ್ಕಾರಗಳು. ನಾವು ರಿಜಿಸ್ಟರ್ ರವಿಚಂದ್ರನ್ ಅವರು ಯಾವ ಮೂವಿಗಳಲ್ಲಿ ನಟಿಸಿದ್ದಾರೆ ಎಂಬುದರ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ಪಾರ್ಟ್ 4 ಆಗಿದೆ. ಯಾರು ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಎಂದರೆ ಅದರ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ, ಅದನ್ನು ನೋಡಬಹುದು. ಮೊದಲು ಇವರ ಸಿಪಾಯಿ ಮೂವಿಯು 1996ರಲ್ಲಿ ಬಂದಿದ್ದು ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 7.7ರೊಂದಿಗೆ ಈ ಮೂವಿಯು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. 1997ರಲ್ಲಿ ರಿಲೀಸ್ ಆದ ಚೆಲುವ ಮೂವಿಯು ಇದೊಂದು ಕಾಮಿಡಿ ಡ್ರಾಮಾ ಮೂವಿಯಾಗಿದೆ. ಇದರ IMDb ರೇಟಿಂಗ್ 6 ಆಗಿದ್ದು ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. 1998ರಲ್ಲಿ ಬಂದ ಪ್ರಿಸೋತ್ತಪ್ಪ ಮೂವಿಯು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 6.5ರೊಂದಿಗೆ ಈ ಮೂವಿಯು ಮ್ಯೂಸಿಕಲ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾರೇ ನೀನು ಚೆಲುವೆ 1998ರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಮೂವಿಯು ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.8 ಆಗಿದ್ದು ಈ ಮೂವಿ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್, ZEE5 ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. 1999ರಲ್ಲಿ ಬಂದ ನಾನು ನನ್ನ ಹೆಂಡತಿರು ಈ ಮೂವಿಯು 1999ರಲ್ಲಿ ಬಂದಿದ್ದು ಇದೊಂದು ಕಾಮಿಡಿ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.5ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್ನಲ್ಲಿ ನೋಡಬಹುದು. 1999ರಲ್ಲಿ ಬಂದ ರಮಿಯೋ ಮಾಮ ಮೂವಿಯು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5 ಆಗಿದ್ದು ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಸ್ನೇಹ. ಈ ಮೂವಿಯು 1999ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 4.7ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ಈ ಮೂವಿಯ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇವರ ಮುಂದಿನ ಮೂವಿಯು ಓ ಪ್ರೇಮವೇ. ಈ ಮೂವಿಯು 1999ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 6.7ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಚೋರ ಚಿತ್ತ ಚೋರ. ಈ ಮೂವಿಯು 1999ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.2ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಮುಂದಿನ ಮೂವಿಯು ಮಹಾತ್ಮ. ಈ ಮೂವಿಯು 2000ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.8ರೊಂದಿಗೆ ಈ ಮೂವಿಯು ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಪ್ರೀತಿಸು ತಪ್ಪೇನಿಲ್ಲ. ಈ ಮೂವಿ 2000ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 4.6 ಆಗಿದ್ದು ಇದು ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ZEE5ನಲ್ಲಿ ನೋಡಬಹುದು. ಓ ನನ್ನ ನಲ್ಲಿ. ಈ ಮೂವಿ 2000ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ 3 ಕೋಟಿ ಹಾಗೂ ಕಲೆಕ್ಷನ್ 16 ಕೋಟಿಯಾಗಿದೆ. IMDb ರೇಟಿಂಗ್ 7.1ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಪ್ರೇಮಕ್ಕೆ ಸೈ. ಈ ಮೂವಿ 2001ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಈ ಮೂವಿಯು ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಆದರೆ ಈ ಮೂವಿಯ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗೂ ಇವರ ಮುಂದಿನ ಮೂವಿಯು ಕನಸುಗಾರ. ಈ ಮೂವಿಯು 2001ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.8ರೊಂದಿಗೆ ಈ ಮೂವಿಯು ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಉಸಿರೆ. ಈ ಮೂವಿಯು 2001ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.3 ಆಗಿದ್ದು ಈ ಮೂವಿಯು ಎವರೇಜ್ ಆಗಿದೆ. ಹಾಗೂ ಇದನ್ನು ನಾವು ಯೂಟ್ಯೂಬ್ ಮತ್ತು ZEE5ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಪ್ರೀತಿ ಮಾಡು ಹುಡುಗಿಯರಿಗೆಲ್ಲ. ಈ ಮೂವಿ 2002ರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗೂ IMDb ರೇಟಿಂಗ್ ಬಗ್ಗೆಯೂ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು ಫ್ಲಾಪ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಹಾಗೂ ಜಿಯೋ ಸಿನಿಮಾದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಏಕಾಂಗಿ. ಈ ಮೂವಿ 2002ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 8.6 ಆಗಿದ್ದು ಈ ಮೂವಿ ಫ್ಲಾಪ್ ಆಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗೂ ಈ ಮೂವಿಯನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಕೋದಂಡರಾಮ. ಈ ಮೂವಿ 2002ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 6 ಆಗಿದ್ದು ಈ ಮೂವಿ ಎವರೇಜ್ ಆಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗೂ ಈ ಮೂವಿಯನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಒಂದಾಗೋಣ ಬಾ. ಈ ಮೂವಿ 2003ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 6.1 ಆಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗೂ ಈ ಮೂವಿಯು ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು
ಮಲ್ಲ. ಈ ಮೂವಿ 2004ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಆದರೆ ಕಲೆಕ್ಷನ್ 10 ಕೋಟಿಯಾಗಿದೆ. ಈ ಮೂವಿಯು ಥಿಯೇಟರ್ನಲ್ಲಿ 100 ದಿನ ಕಾಲ ನೋಡಿದೆ. IMDb ರೇಟಿಂಗ್ 7.8 ಈ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ರಾಮಕೃಷ್ಣ ಮೂವಿಯು 2004ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಕಾಮಿಡಿ ರೊಮ್ಯಾನ್ಸ್ ಮೂವಿಯಾಗಿದೆ. IMDb ರೇಟಿಂಗ್ 7.4 ಈ ಮೂವಿ ಹಿಟ್ ಆಗಿದೆ ಹಾಗೂ ಇದರ ಬಜೆಟ್ ಹಾಗೂ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯನ್ನು ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಕನಸು ಸಾಹುಕಾರ. ಈ ಮೂವಿ 2004ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 6.8 ಆಗಿದ್ದು ಈ ಮೂವಿಯು ಬ್ಲಾಕ್ ಬಸ್ಟರ್ ಆಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು. ಅಹಂ ಪ್ರೇಮಾಸ್ಮಿ. ಈ ಮೂವಿ 2005ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಮೂವಿಯಾಗಿದೆ. ಇದರ IMDb ರೇಟಿಂಗ್ 5.5 ಆಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹಾಗೂ ಈ ಮೂವಿಯು ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಪಾಂಡುರಂಗ ವಿಠಲ. ಈ ಮೂವಿ 2005ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿಯಾಗಿದೆ. ಇದರ ಬಜೆಟ್ 3 ಕೋಟಿ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.8 ಆಗಿದ್ದು ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ರವಿಶಾಸ್ತ್ರಿ ಮೂವಿ 2006ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಬಜೆಟ್ 3 ಕೋಟಿ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.4 ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಹಠವಾದಿ ಮೂವಿಯು 2006ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ 3 ಕೋಟಿ ಹಾಗೂ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.4 ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಒಡಹುಟ್ಟಿದವರು. ಈ ಮೂವಿಯು 2006ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹಾಗೂ IMDb ರೇಟಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು ಎವರೇಜ್ ಆಗಿದ್ದು ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇದರ ಮುಂದಿನ ಮೂವಿಯು ನೀಲಕಂಠ. ಈ ಮೂವಿ 2006ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.8 ಆಗಿದ್ದು ಈ ಮೂವಿಯು ಫ್ಲಾಪ್ ಆಗಿದೆ ಹಾಗೂ ನಾವು ಇದನ್ನು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಯುಗಾದಿ. ಈ ಮೂವಿ 2007ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 5.7 ಆಗಿದ್ದು ಈ ಮೂವಿ ಎವರೇಜ್ ಆಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹಾಗೂ ನಾವು ಇದನ್ನು ಯೂಟ್ಯೂಬ್ನಲ್ಲಿ ನೋಡಬಹುದು. ಇದರ ಮುಂದಿನ ಮೂವಿಯು ನೀ ಟಾಟಾ ನಾ ಬಿರ್ಲಾ. ಈ ಮೂವಿ 2008ರಲ್ಲಿ ಬಂದಿದ್ದು ಇದೊಂದು ಕಾಮಿಡಿ ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 5.4 ಈ ಮೂವಿ ಫ್ಲಾಪ್ ಆಗಿದೆ ಹಾಗೂ ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇದರ ಮುಂದಿನ ಮೂವಿಯು ರಾಜಕುಮಾರಿ. ಈ ಮೂವಿಯು 2009ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 5.1 ಈ ಮೂವಿ ಫ್ಲಾಪ್ ಆಗಿದೆ ಹಾಗೂ ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನೆಕ್ಸ್ಟ್ ವಿಡಿಯೋಗಾಗಿ ಕಾಯಿರಿ. ಧನ್ಯವಾದಗಳು. ನಿಮ್ಮ ನೆಚ್ಚಿನ ನಟನ ಹೆಸರನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾವು ಅವರದ್ದೇ ತರುತ್ತೇವೆ. ಧನ್ಯವಾದಗಳು.